ಇರಾನಿನ ರಾಷ್ಟ್ರಪತಿಯ ಸಾವಿನ ನಂತರ ಕೋಡಿಮಠದ ಸ್ವಾಮೀಜಿಯವರ ಭವಿಷ್ಯ ನಿಜವಾಗಿರುವ ಬಗ್ಗೆ ಚರ್ಚೆ. ಇರಾನ್ ರಾಷ್ಟ್ರಪತಿ ಇಬ್ರಾಹಿಂ ರೈಸಿ ಅವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ನಿಧನರಾದ ಬಳಿಕ ಕರ್ನಾಟಕದಲ್ಲಿನ ಕೋಡಿಮಠದ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು ಈ ಹಿಂದೆ ನುಡಿದಿರುವ ಭವಿಷ್ಯ ನಿಜವಾಗಿದೆ ಎಂದು ಚರ್ಚೆ ನಡೆಯುತ್ತಿದೆ. ಈ ವರ್ಷದ ಪ್ರಾರಂಭದಲ್ಲಿ ಗದಗಿನಲ್ಲಿ ಭವಿಷ್ಯ ಹೇಳುವಾಗ ಸ್ವಾಮೀಜಿ, ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಹೆಚ್ಚು ಕಷ್ಟಗಳು ಬರುವುದು, ಅಕಾಲ ಮಳೆಯಾಗುವುದು, ಲಕ್ಷಾಂತರ ಜನರಿಗೆ ಸಮಸ್ಯೆಗಳು ನಿರ್ಮಾಣವಾಗುವುದು, ಪ್ರಕೃತಿ ವಿಕೋಪವಾಗುವುದು, ಭೂಕಂಪ ಮತ್ತು ಜಲ ಸಂಕಷ್ಟ ಎದುರಿಸಬೇಕಾಗುವುದು, ಅದರ ಜೊತೆಗೆ ಈ ವರ್ಷ ಜಗತ್ತಿನಲ್ಲಿ ಓರ್ವ ದೊಡ್ಡ ಸಂತರ ಹತ್ಯೆಯಾಗುವುದು ಹಾಗೂ ರಾಷ್ಟ್ರದ ಪ್ರಮುಖರ ನಿಧನ ಕೂಡವಾಗುವುದು ಎಂದು ಹೇಳಿದ್ದರು. ದೇಶದಲ್ಲಿ ಅಸ್ಥಿರತೆ, ಯುದ್ಧಭೀತಿ, ಪರಮಾಣು ಬಾಂಬ್ ಸ್ಫೋಟ ಆಗುವ ಸಾಧ್ಯತೆ ಇರುವುದು, ಈ ವರ್ಷದಲ್ಲಿ ಅನೇಕ ದುರ್ಘಟನೆಗಳು ಘಟಿಸುವುದು ಎಂದು ಸ್ವಾಮೀಜಿ ಭವಿಷ್ಯ ಹೇಳಿದ್ದರು. ಸ್ವಾಮೀಜಿಯವರ ಈ ಭವಿಷ್ಯ ಒಂದೇ ತಿಂಗಳೊಳಗೆ ಬೆಂಗಳೂರಿನ ರಾಘವೇಂದ್ರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ನಡೆದು ಅನೇಕ ಜನರು ಗಂಭೀರವಾಗಿ ಗಾಯಗೊಂಡಿದ್ದರು.